ಪ್ರಾಚೀನ ಗ್ರಂಥಗಳು, ವೇದಗಳು, ಪುರಾಣಗಳು ಮತ್ತು ಮಹಾಕಾವ್ಯಗಳು ಅನೇಕ ರಹಸ್ಯಗಳನ್ನು ಹೊತ್ತಿವೆ. ಆದರೆ ಎಲ್ಲವೂ ಸರ್ವಸಾಮಾನ್ಯರಿಗೆ ತಿಳಿದಿಲ್ಲ. ಯಮಲೋಕ ಅಂದರೆ ಮೃತ್ಯುವಿನ ನಂತರ ಆತ್ಮಗಳು ಪ್ರವೇಶಿಸುವ ಭಯಾನಕ ಲೋಕ. ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಮಹತ್ವ ಪಾತ್ರ ವಹಿಸುತ್ತವೆ. ಪಾಪ ಪುಣ್ಯಗಳ ಲೆಕ್ಕ, ಪುನರ್ಜನ್ಮದ ತೀರ್ಮಾನ, ನರಕದ ಯಾತನೆ. ಆದರೆ ಯಮಲೋಕದಲ್ಲಿ ಏನಾಗುತ್ತದೆ? ಅದರಲ್ಲಿ ಸುಪ್ತವಾಗಿರುವ 7 ಭಯಾನಕ ರಹಸ್ಯಗಳು ಯಾವುವು? ಈಗ ನೀವು ಓದಿದ್ದರೂ ಕೇಳಿದ್ದರೂ ದಿಗ್ಭ್ರಮೆಯಾಗುವಂತಹ ಭಯಾನಕ ಸಂಗತಿಗಳನ್ನು ಅನಾವರಣ ಮಾಡೋಣ. ಯಮಲೋಕ ಪ್ರವೇಶ ಮತ್ತು ಮರಣದ ಕಪಾಟು. ಒಬ್ಬ ವ್ಯಕ್ತಿ ಮೃತನಾದಾಗ ಆತ್ಮ ತನ್ನ ಶರೀರವನ್ನು ತ್ಯಜಿಸಿ ಯಮದೂತರೊಂದಿಗೆ ಯಮಲೋಕಕ್ಕೆ ಪ್ರಯಾಣಿಸುತ್ತದೆ. ಆದರೆ ಇಲ್ಲಿ ಒಂದು ಭಯಾನಕ ಸತ್ಯ ಇದೆ. ಎಲ್ಲಾ ಆತ್ಮಗಳು ಯಮಲೋಕಕ್ಕೆ ಪ್ರವೇಶ ಮಾಡುವುದಿಲ್ಲ. ಹೌದು, ಅನೇಕ ಪ್ರೇತ ಆತ್ಮಗಳು ಈ ಮರಣದ ಕಪಾಟಿನಲ್ಲಿಯೇ ಸಿಕ್ಕಿಬಿದ್ದಿರುತ್ತದೆ. ಯಾರು ಅಕಾಲಿಕ ಮರಣ ಹೊಂದಿದ್ದರು, ಯಾರು ಅಪಾಯಕಾರಿ ಪಾಪ ಎಸಗಿದ್ದರು ಅವರಿಗೆ ಯಮಪುರಿಗೆ ಪ್ರವೇಶವಿಲ್ಲ. ಅವರ ಆತ್ಮಗಳು ಪೃಥ್ವಿಲೋಕದಲ್ಲೇ ಅಲೆದಾಡುತ್ತವೆ. ತಾವು ಸತ್ತಿರುವುದನ್ನು ಅರ್ಥ ಮಾಡಿಕೊಳ್ಳದೆ ಪರಿತಪಿಸುತ್ತವೆ. ಯಮಲೋಕ ಪ್ರವೇಶಿಸಿದ ಮೇಲೆ ಆತ್ಮವನ್ನು ಯಮಧರ್ಮರಾಜನ ಮುಂದೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಚಿತ್ತಗ್ರಹ ಎಂಬ ಒಂದು ಭಯಾನಕ ಪ್ರದೇಶವಿದೆ. ಇದು ನಾವು ಜೀವನದಲ್ಲಿ ಮಾಡಿರುವ ಪ್ರತಿಯೊಂದು ಕರ್ಮದ ಲೆಕ್ಕವನ್ನು ನಿರ್ಧರಿಸುವ ಸ್ಥಳ. ಈ ಸ್ಥಳದಲ್ಲಿ ಚಿತ್ರಗುಪ್ತ ಎಂಬ ದೇವತೆ ಹಾಜರಿರುತ್ತಾರೆ. ಅವರು ಪ್ರತಿಯೊಬ್ಬ ವ್ಯಕ್ತಿಯ ಪಾಪ ಪುಣ್ಯ ಲೆಕ್ಕವನ್ನು ಸರಿಯಾಗಿ ಓದುತ್ತಾರೆ. ಪುಣ್ಯಶಾಲಿಗಳು ಸುಖಪೂರ್ಣ ಲೋಕಕ್ಕೆ ಹೋಗುತ್ತಾರೆ. ಆದರೆ ಭಾರಿ ಪಾಪ ಮಾಡಿದವರು ನರಕದ ಭಯಾನಕ ಯಾತನೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಯಮಲೋಕದಲ್ಲಿ ಪುಣ್ಯಶಾಲಿಗಳಿಗೆ ಸ್ವರ್ಗದ ಮಾರ್ಗ ದೊರೆಯುತ್ತದೆ. ಆದರೆ ಪಾಪಿಗಳು ನರಕದ ಭಯಾನಕ ಭಾಗಕ್ಕೆ ಸಾಗುತ್ತಾರೆ. ನರಕದಲ್ಲಿ ಒಟ್ಟು 16 ವಿಭಿನ್ನ ಅತ್ಯಂತ ಕಠಿಣ ಯಾತನೆಗಳ ಗುಹೆಗಳಿವೆ. ತಮಸ್ಸು, ಗಾಢ ಕತ್ತಲಿನ ನರಕ. ಇಲ್ಲಿ ಆತ್ಮ ಎಷ್ಟು ವರ್ಷವಿದ್ದರೂ ಬೆಳಕೇ ಕಾಣದು. ಕುಂಭಿ ಪಾಕಂ, ಪಾಪಿಗಳು ಕುದಿಯುವ ಎಣ್ಣೆಯ ಹೊಂಡದಲ್ಲಿ ಎಸೆಯಲ್ಪಡುವ ನರಕ. ವೈತರಣಿ, ರಕ್ತ ಮತ್ತು ವಿಷದಿಂದ ತುಂಬಿದ ಭಯಾನಕ ನದಿ. ಇದನ್ನು ದಾಟಲು ಪಾಪಿಗಳಿಗೆ ಸಾಧ್ಯವಾಗುವುದೇ ಇಲ್ಲ. ಸುಕರ್ಮ, ಇಲ್ಲಿ ಪಾಪಿಗಳು ತಮ್ಮ ದೋಷಗಳಿಗಾಗಿ ಸಾವಿರಾರು ವರ್ಷಗಳ ಬಾಯಾರಿಕೆಯನ್ನು ಅನುಭವಿಸುತ್ತಾರೆ. ಯಮಲೋಕಕ್ಕೆ ಬಂದ ಮೇಲೆ ಆತ್ಮವನ್ನು ಪರೀಕ್ಷಿಸಲಾಗುತ್ತದೆ. ಈ ಪರೀಕ್ಷೆ ಮನುಷ್ಯನ ಜೀವನದ ಪಾಪ ಪುಣ್ಯವನ್ನು ನಿರ್ಧರಿಸುತ್ತವೆ. ಆತ್ಮ ಪರೀಕ್ಷೆಯ 3 ಹಂತಗಳು. ಆಧ್ಯಾತ್ಮಿಕ ಜ್ಞಾನ, ನಿಜವಾದ ಜೀವನದ ಪಾಠಗಳು ತಿಳಿದಿದ್ದರೆ ಆತ್ಮ ಸುಖ ಶಾಂತಿಯನ್ನು ಹೊಂದುತ್ತದೆ. ದೈಹಿಕ ಪರಿಶೋಧನೆ, ದೇಹ ತ್ಯಜಿಸಿದ ಬಳಿಕವೂ ಆತನ ಮನಸ್ಸಿನ ಸ್ಥಿತಿ, ಭಾವನೆಗಳ ಪರಿಶೀಲನೆ. ಆತ್ಮ ಸಾಕ್ಷಿಯ ನ್ಯಾಯ, ಆತನ ಸಹಜ ಸ್ವಭಾವ, ಅವನು ಮಾಡಿದ ದೋಷಗಳು ಹೇಗೆ ಪ್ರಭಾವ ಬೀರಿದವು ಎಂಬುದರ ಪರಿಶೀಲನೆ. ಅತ್ಯಂತ ಪಾಪಿ ವ್ಯಕ್ತಿಗಳನ್ನು ಯಮದೂತರು ಭಯಾನಕ ರೀತಿಯಲ್ಲಿ ಎಳೆದೊಯ್ದು ನರಕಕ್ಕೆ ಹಾಕುತ್ತಾರೆ. ಕೆಲವೊಮ್ಮೆ ಪಾಪಿಗಳು ತಾವು ಬಿಟ್ಟು ಹೋಗುವ ಜಗತ್ತಿನ ಬಗ್ಗೆ ಹಠ ಹಿಡಿದು ನರಕಕ್ಕೆ ಹೋಗಲು ನಿರಾಕರಿಸುತ್ತಾರೆ. ಅಂತವರಿಗೆ ಯಮದೂತರ ಕೃಪೆ ಇರದು. ಅವರ ಆಕ್ರೋಶ, ಅವರ ಘೋಷಣೆ ಇದು ಮನುಷ್ಯನಿಗೆ ಕಂಡುಕೊಳ್ಳಲಾದರೆ ಆತ್ಮ ತಕ್ಷಣವೇ ಶೀತವಾಗುತ್ತಿತ್ತು. ನರಕದ ಶಿಕ್ಷೆಯನ್ನು ಅನುಭವಿಸಿದ ಬಳಿಕ ಪುನರ್ಜನ್ಮಕ್ಕೆ ತೀರ್ಮಾನ ಮಾಡಲಾಗುತ್ತದೆ. ಕೆಲವು ಆತ್ಮಗಳು ತಮ್ಮ ಪಾಪದ ಪ್ರಕಾರ ಹೀನ ಜಂತುಗಳಾಗಿ ಪುನರ್ಜನ್ಮ ಪಡೆಯುತ್ತಾರೆ. ಕೆಲವು ಪುಣ್ಯಶಾಲಿಗಳು ಒಳ್ಳೆಯ ಮನೆಯಲ್ಲಿ ಮನುಷ್ಯರಾಗಿ ಜನ್ಮ ಪಡೆಯುತ್ತಾರೆ. ಪುನರ್ಜನ್ಮದ 3 ಭಯಾನಕ ನಿಯಮಗಳು. ಮನುಷ್ಯನಾಗಿ ಹುಟ್ಟಲು ಹಿಂದಿನ ಜನ್ಮದ ಪಾಪ ಶುದ್ಧವಾಗಿರಬೇಕು. ಹೆಚ್ಚು ಪಾಪ ಮಾಡಿದರೆ ಪ್ರೇತ ಯೋನಿಯಲ್ಲಿ ಸಿಕ್ಕಿಕೊಳ್ಳುವುದು ಖಚಿತ. ಅಜ್ಞಾನದಿಂದ ಮರಣ ಹೊಂದಿದರೆ ಆತ್ಮ ಅನಂತ ಕಾಲದವರೆಗೂ ಪ್ರೇತ ರೂಪದಲ್ಲಿ ಅಲೆದಾಡುತ್ತವೆ. ಪ್ರತಿಯೊಬ್ಬರು ಯಮಲೋಕದಿಂದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಕೆಲವರು ಭಗವಂತನ ಅನುಗ್ರಹದಿಂದ ಮೋಕ್ಷ ಪಡೆಯುತ್ತಾರೆ. ಯಾರಿಗೆ ಭಗವಂತನ ನೇರ ದರ್ಶನ ದೊರೆಯುತ್ತದೆಯೋ ಅವರು ನಿತ್ಯವಾದ ಶಾಂತಿಯುಳ್ಳ ದೇವಲೋಕಕ್ಕೆ ಹೋಗುತ್ತಾರೆ. ಮೋಕ್ಷಕ್ಕೆ 3 ಮಹತ್ವ ಮಾರ್ಗಗಳಿವೆ. ಭಕ್ತಿ ಮಾರ್ಗ, ದೇವರಲ್ಲಿ ಅಡಗಿ ಭಗವಂತನನ್ನು ಸ್ಮರಿಸಿದರೆ ಆತ್ಮ ಮೋಕ್ಷ ಹೊಂದುತ್ತದೆ. ಜ್ಞಾನ ಮಾರ್ಗ, ಆಧ್ಯಾತ್ಮ ಶಕ್ತಿಯನ್ನು ಪಡೆದು ಶುದ್ಧ ಜೀವನ ನಡೆಸಿದವರು ದೇವಲೋಕಕ್ಕೆ ಹೋಗುತ್ತಾರೆ. ಕರ್ಮ ಮಾರ್ಗ, ಪುಣ್ಯಕರ ಕಾರ್ಯಗಳಲ್ಲಿ ನಿರತರಾದವರು ಯಮಲೋಕದಿಂದ ಬಚಾವಾಗುತ್ತಾರೆ. ನಾವು ಮತ್ತು ನೀವು ಎಚ್ಚರಿಕೆಯಿಂದ ಇರಬೇಕು. ನಾವು ಸಾವು ಮತ್ತು ಯಮಲೋಕದ ಬಗ್ಗೆ ತಿಳಿದರೂ ಇದನ್ನು ಭ್ರಮೆಯಾಗಿ ಪರಿಗಣಿಸಬಾರದು. ಪಾಪ ಮಾಡಿದರೆ ತಪ್ಪದೆಯೇ ಶಿಕ್ಷೆ ಅನುಭವಿಸಬೇಕು. ಪುಣ್ಯ ಮಾಡಿದರೆ ದೇವಲೋಕದ ಅನುಗ್ರಹ ಸಿಗುತ್ತದೆ. ಯಮಲೋಕದ ಈ 7 ರಹಸ್ಯಗಳನ್ನು ಅರಿತುಕೊಂಡು ಜೀವನವನ್ನು ಶುದ್ಧ, ಧಾರ್ಮಿಕ ಮತ್ತು ಸತ್ಯತೆಯೊಂದಿಗೆ ಸಾಗಿಸೋಣ. ಈಗ ನೀವು ಹೇಳಿ, ಈ ಎಲ್ಲಾ ವಿಷಯಗಳ ಕುರಿತು ನಿಮಗೇನಾದರೂ ಅನುಭವ ಇದೆ? ನೀವು ಇದನ್ನು ನಂಬುತ್ತೀರಾ? ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.